ಇನ್ನು ಮಳೆಗಾಲ ಆರಂಭ ಆದರೂ ಕೂಡ ಯಾದಗಿರಿಯಲ್ಲಿ ನೀರಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ತಪ್ಪಿಲ್ಲ. ಯಾದಗಿರಿಯ ಹಯ್ಯಾಳ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನೀರು ರಸ್ತೆ ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕು ಅಂತ ಗ್ರಾಮಸ್ಥರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಖಾಲಿ ಕೊಡ ಪೊರಕೆಯನ್ನ ಹಿಡಿದು ಸರ್ಕಾರದ ವಿರುದ್ಧ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಳಪೆ ಕಾಮಗಾರಿಯನ್ನು ಮಾಡಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಈ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಆಗಿದೆ, ಆದರೆ ಸಂಪೂರ್ಣವಾಗಿ ಅದು ವಿಫಲ ಆಗಿದೆ. ಕಾಮಗಾರಿ ಮುಗಿದ ವರ್ಷಗಳೇ ಕಳೆದರೂ ಕೂಡ ನೀರು ಬರ್ತಾ ಇಲ್ಲ ಅಂತ ಹೇಳಿ ಆಕ್ರೋಶಗಳನ್ನು ಜನಪ್ರತಿನಿಧಿಗಳ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊಂದಿರುವಂತ ಯಾದಗಿರಿಯಲ್ಲಿ ಕನಿಷ್ಠ ಸೌಲಭ್ಯಕ್ಕಾಗಿ ಜನರು ಪರದಾಡುವಂತ ಪರಿಸ್ಥಿತಿ ಇದೆ. ಸದ್ಯ ನಾವು ಯಾದಗಿರಿಯ ಹಯ್ಯಾಳ್ಕೆ ಗ್ರಾಮದಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಇದು ಯಾವುದೋ ಕೆರೆಯ ದೃಶ್ಯ ತೋರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಇದು ಏನಂತಂದ್ರೆ ಹಯ್ಯಾಳ್ಕೆ ಗ್ರಾಮದ ರಸ್ತೆಯ ದೃಶ್ಯ. ಈ ರಸ್ತೆ ಒಂದು ರೀತಿಯಾಗಿ ಚರಂಡಿಯಾಗಿ ಮಾರ್ಪಟ್ಟಿರುವಂಥದ್ದು. ಇದಕ್ಕೇನಂತಂದ್ರೆ ಪ್ರಮುಖವಾಗಿ ಕಾರಣ ಯಾರು ಅಂತ ಹೇಳಿ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು. ಈ ಒಂದು ರಸ್ತೆ ನೋಡಿದರೆ ಅವ್ರಿಗೆ ನಾಚಿಕೆ ಆಗಬೇಕು. PDO ಆಗಿರ್ಬೋದು, ಇಲ್ಲಿಂದ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಿಗೆ ಇದು ನಾಚಿಕೆ ಆಗುವಂಥ ಒಂದು ಸಂಗತಿ ಅದ. ಯಾಕಂತಂದ್ರೆ ನೋಡ್ರಿ ನೀವು, ಟೋಟಲಿ ರಸ್ತೆನೇ ಚರಂಡಿಯಾಗಿ ಮಾರ್ಪಟ್ಟದ. ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಜನರ ಮನೆಗಳಿಂದ ಬರುವಂಥ ಕೊಳಚೆ ನೀರು ರಸ್ತೆಯಲ್ಲೇ ನಿಂತು ಈ ರೀತಿಯಾಗಿ ರಸ್ತೆ ಎಲ್ಲ ಏನಂತಂದ್ರೆ ಚರಂಡಿ ಆಗ್ಯದ. ಇಲ್ಲಿಂದ ಓಡಾಡಬೇಕಾದ್ರೆ, ಜನ ಓಡಾಡಬೇಕಾದ್ರೆ ಏನಂತಂದ್ರೆ ಪರದಾಡುವಂಥ ಪರಿಸ್ಥಿತಿ ಅದ. ಇಲ್ಲಿ ಈಗಾಗಲೇ ಮಳೆಗಾಲ ಬೇರೆ ಆರಂಭ ಆಗ್ಯದ. ಈ ಮಧ್ಯೆ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಾಧ್ಯತೆ ಹೆಚ್ಚಿರ್ತದ. ಮಲೇರಿಯಾ, ಕಾಲರಾ ಅಂತ ಮಹಾಮಾರಿಗಳು ಹರಡುವಂಥ ಪರಿಸ್ಥಿತಿ ಇರ್ತದ. ಸ್ವಲ್ಪ ಮಳೆ ಆದರೂ ಸಾಕು, ಜನ ಇದೇ ನಾಲಿ ನೀರು, ಇದೇ ಚರಂಡಿ ನೀರು ಇಲ್ಲಿನ ನಿವಾಸಿಗಳ ಮನೆಗೆ ನುಗ್ಗುವಂಥ ಪರಿಸ್ಥಿತಿ ಇರ್ತದೆ. ನೋಡ್ಬೋದು ನೀವು, ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಇಲ್ಲೇ. ಇವ್ರೇನಂತಂದ್ರೆ ಆಟ ಆಡ್ತಾರೆ ಇಲ್ಲೇ ಇದೇ ಒಂದು ಜಾಗದಾಗ. ಈ ಮನೆ ದೃಶ್ಯ ನೋಡ್ಬೋದು ನೀವು. ಸ್ವಲ್ಪ ಮಳೆ ಆದ್ರೆ ಸಾಕು, ಈ ಮನೆಗೆ ಏನಂತಂದ್ರೆ ಈ ನಾಲೆ ನೀರು ನುಗ್ಬಿಡ್ತಾವ. ಇಲ್ಲಿನ ಜನರಿಗೆ ಕೂಡ ನಾವು ಮಾತಾಡ್ಸ್ತಾ ಹೋದ್ವಿ, ಏನ್ರಿ ಇಂಥ ಇದ್ರಾಗ ಹೆಂಗೆ ನಡ್ಕೊಂಡು ಹೋಗ್ತೀರಿ ನೀವು? ಹಿಂಗೆ ರೀ, ಮಳೆ ಬಂತಂದ್ರೆ ಪೂರ ಭಯಂಕರ ರೀ. ಯಾರಿಗೆ ಹೋಗಕ್ಕೆ ಬರಲ್ರಿ, ದಾರಿನೇ ಬಂದಾಗಿಬಿಡ್ತದೆ ರೀ. ಮುದುಕರಿಗೆ ಅವ್ರಿಗಂತೂ ಒತ್ಕೊಂಡು ಹೋಗ್ಬೇಕಾಗ್ತದೆ ರೀ. ಇಬ್ಬರು ಮೂವರು ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಮಳೆಗಾಲ ಬಂದ ನಂತರ ಆಯ್ತು, ಪೂರ ನೀರು ಊರಾಗ ಬರ್ತದೆ ರೀ. ಇಲ್ಲಿ ಹೊಲ್ದಾಗ್ಲಿಂದ ಅದೇ ಪರಿಸ್ಥಿತಿ ಅದ ರೀ. ಇಲ್ಲಿ ಯಾವ್ದು MLA ನಾವೇ ಆರಿಸಿ ತಂದು ನಮಗೆ ಇಲ್ಲಿ ಒಮ್ಮೆ ಆದರೂ ಈಗ 3ನೇ ವರ್ಷ ಕಂಪ್ಲೀಟ್ ಮುಗಿತು ರೀ, 4ನೇ ವರ್ಷ ನಡೆದ. MLA ಬಂದು ಏನಿದಂತ ಒಂದು ಸಲ ವಿಸಿಟ್ ಮಾಡಿಲ್ರಿ ನಮ್ಮ ಹಳ್ಳಿಗೆ ಬಂದು. ಎಷ್ಟೋ ಸಲ ಹೋಗಿ ಭೇಟಿಯಾಗಿ ಬಂದ್ವಿ, ಏನು ಮಾಡಿದ್ವಿ, ಆದರೆ ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಒಂದು ಪಂಚಾಯತ್ ಬರ್ತಾವ್ರಿ, ಮನ್ಯಾಗ ಬರ್ತಾವ್ರಿ. ಬೆಳಗ್ಗೆ ಮುಂಜಾನೆ ಎಲ್ಲ ಜನ ನೀವು ಒಂದ್ಗಿಸಿ ನೀರು ಒಕ್ಕಡ ಮೀನು ಹೆಂಗ್ ಹೊಡಿತೀವ್ರಿ ಆ ಥರ ಆಗ್ಬೇಕಾಗ್ತದೆ ನೀರು ಒಳಗಂತ. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.